ಅಪ್ಪ ನೋಡು ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾದ ಬಣ್ಣದ ಬೋಗರೆ ಅವ್ವ ನೋಡು ಬಗರಿ ಅಪ್ಪ ನೋಡು ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾ ಬಣ್ಣದ ಬೋಗರೆ ಅವ್ವ ನೋಡ ಬಗರಿ ಅಪ್ಪ ನೋಡ ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾ ಬಣ್ಣದ ಬಗರೆ ನಿಂತಂಗೆ ಕಾಡ್ತಾದ ನಿಂತಿಲ್ಲ ಬೋಗರೆ ನಿಂತಂಗೆ ಕಾಣ್ತಾದ ನಿಂತಿಲ್ಲ ಬೋಗರೆ ಅವ್ವ ನೋಡು ಬಗರಿ ಅಪ್ಪ ನೋಡು ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾ ಬಣ್ಣದ ಬೋಗರೆ ಅವ್ವ ನೋಡ ಬಗರಿ ಅಪ್ಪ ನೋಡ ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾ ಬಣ್ಣದ ಬಗರೆ ಕಾಮನ ಬಿಲ್ಲಿ ನಂಗೆ ಬಣ್ಣದ ಬೋಗರೆ ಕಾಮನ ಬೆಲೆ ನಂಗೆ ಬಣ್ಣದ ಬಗರೆ ಕಾಮನ ಬೆಲೆ ನಂಗೆ ಬಣ್ಣದ ಬೋಗರೆ ಕಾಮನ ಬೆಲೆ ನಂಗೆ ಬಣ್ಣದ ಬಗರೆ ಅವ್ವ ನೋಡು ಬಗರಿ ಅಪ್ಪ ನೋಡು ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾದ ಬಣ್ಣದ ಬೋಗರೆ ಅವ್ವ ನೋಡ ಬಗರಿ ಅಪ್ಪ ನೋಡ ಬಗರಿ ಮ್ಯಾಲ ಬಣ್ಣ ಹಚ್ಚಾರಿ ಇದು ಸುತ್ತಿ ಸುತ್ತಿ ಆಡ್ತಾದ ಬಣ್ಣದ ಬಗರೆ ಇದು ಸುತ್ತಿ ಸುತ್ತಿ ಆಡ್ತಾದ ಬಣ್ಣದ ಬೋಗರೆ ಇದು ಸುತ್ತಿ ಸುತ್ತಿ ಆಡ್ತಾದ ಬಣ್ಣದ ಬಗರೆ ಶ್ರೀ ವೆಂಕಟೇಶ್ವರ ಮಹಾರಾಜ್ ಕಿ ಜೈ ಹರ ಭದ್ರೇಶ್ವರ ಮಹಾರಾಜ್ ಕಿ ಜೈ ಅದೇ ರೀತಿಯಾಗಿ ಗ್ರಾಮದ ಮರ್ಯಪ್ಪ ಬಂಡಿ ಅನ್ನೋರು ಹಾರ್ಮೋನಿಯಂ ಮಾಸ್ತರ್ ಅವರ ಕಲೆಯನ್ನು ಕಂಡು ಅವರ ಮನಸ್ಸಿಗೆ ಅತ್ಯಾನಂದವಾಗಿ 20 ರೂಪಾಯಿ ಬಹುಮಾನಾರ್ಥವಾಗಿ ಕೊಟ್ಟಿರ್ತಾರೆ. ಆ ಕಲಾವಿದರು ಸ್ವೀಕರಿಸಬೇಕೆಂದು ಕೇಳ್ಕೊಳ್ತೇವೆ. ಕಲಾ ಕಾಣಿಕೆ ಕೊಟ್ಟಂಥ ಗುರು ಹಿರಿಯರಿಗೆ ಶ್ರೀ ಪುಟ್ಟರಾಜ ಅಜ್ಜರ ಆಶೀರ್ವಾದ ಸದಾ ಇರಲಂತ ಕೇಳುತ್ತಾ ಕಲಾ ಕಾಣಿಕೆ ಸ್ವೀಕಾರ ಮಾಡ್ತೇನೆ. ಈಗ ತಾನೇ ಪದ್ಯ ಆಡಿದಂಥ ಅಕ್ಕವರಿಗೆ ಅದೇ ಬಂಡೆಪ್ಪಣ್ಣವರು 10 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಮಾನ್ಯರು ಸ್ವೀಕರಿಸಬೇಕಂತೇಳಿ ಕೇಳ್ಕೊಳ್ತೀವಿ. ಬಂಡಿ ಮರಪ್ಪಣ್ಣವರಿಗೆ 10 ರೂಪಾಯಿ ಕೊಟ್ಟಾರ. 10 ಲಕ್ಷ ಅವರಿಗೆ ದೇವರ ಕಾಪಾಡಲಿ. ನಮಸ್ಕಾರ. ಈಗ ಇನ್ನೊಬ್ಬರು ಅಕ್ಕವ್ರು ಕೂಡ ಒಳ್ಳೆಯ ರೀತಿಯಿಂದ ಒಂದು ಹಾಡನ್ನು ಹಾಡಿದರು. ಅವರ ಕಲಾ ಬಳಗದಲ್ಲಿ ನೋಡಿದರೆ ಇನ್ನೂ ಭಾಳಷ್ಟು ಜನರು ಅದಾರ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ನೀವು ಸೇರಿ ಅವ್ರ ಜೊತೆ ಕೂಡ ಸಂದರ್ಶನ ಮಾಡೋಣ. ಅಕ್ಕವರೇ ನಮಸ್ಕಾರ. ನಂತರ ನಿಮ್ಮ ಹೆಸರು, ನಿಮ್ಮ ಊರು, ನಂತರ ಈ ಕಲೆಗೆ ಯಾವಾಗ ಬಂದ್ರಿ, ಎಷ್ಟು ವರ್ಷದಿಂದ ಈ ಕಲಾ ಸೇವೆ ಮಾಡ್ತಾ ಇದ್ದೀರಿ ಅಂತೇಳಿ ನಿಮ್ಮ ಹೆಸರು, ಊರು ಹೇಳಿ ಸ್ಟಾರ್ಟ್ ಮಾಡಿರಿ. ಎಲ್ಲರಿಗೆ ಅಕ್ಕ ತಂಗಿದರಿಗೆ, ಅಣ್ಣ ತಮ್ಮಿದರಿಗೆ, ನಮ್ಮ ತಾಯಿ ತಂದರಿಗೆ ಎಲ್ಲರಿಗೆ ನಮಸ್ಕಾರ. ನಾವು ಇಲ್ಲಿ ಭಜನಿ ಚಾಲು ಮಾಡಿ, ನಮ್ಮ ಹೆಸರು ಲಕ್ಷ್ಮಿ ಅದ ರೀ. ಊರು ನಮ್ದು ತೆಂಗಳೆ ಅಡ್ಡ ಹೆಸರ. ಇಲ್ಲೇ ಉಳ್ಕೊಂಡು ಹಬ್ಬದಾಗೆ ಇದ್ದೀವಿ. ಮತ್ತು ಇಲ್ಲಿ ಭಜನಿ ಚಾಲು ಮಾಡಿ ನಾವು 3ನೇ ವರ್ಷ ರನ್ನಿಂಗ್ ಅದ. 3ನೇ ವರ್ಷ ಅಂದ್ರೆ ಆ ಕಡೆ ಈ ಕಡೆ ಎಲ್ಲ ಕಡೆ ಕರಿತಿರ್ತಾರೆ. ಎಲ್ಲ ಮನ್ಯಾಗ ಹುಡುಗರು ಸಣ್ಣವ್ರು ಇರ್ತಿರ್ತಾರೆ. ಎಲ್ಲ ವಾಲ್ ಅಂತಿರ್ತಾರೆ. ನಾವು ಒಂದು 4-5 ಮಂದಿ ಇದ್ದೇವೆ. ಹೋಗ್ತಿರ್ತೀವಿ, ಎಲ್ಲೇನ ಕರೆದ್ರೆ ಹೋಗ್ತಿರ್ತೇವೆ, ಮಾಡ್ತಿರ್ತೇವೆ. ಉಳಿಕಿದ ಜನ ಬರಂಗಿಲ್ಲ. ಈಗ ಈಗ ತಾವು ಕೆಲಸ ಏನು ಮಾಡ್ತೀರಿ? ಕೆಲಸ ಅಡಿ ಕೆಲಸ ಮಾಡ್ತೀವಿ. ಅಡವಿ ಕೆಲಸ ಮಾಡ್ತೀರಿ ಅಂದ್ರೆ ಕೂಲಿ ಕೆಲಸ? ಕೂಲಿ ಕೆಲಸ, ಹೊಲಗಳಲ್ಲಿ ಕೂಲಿ ಕೆಲಸ ಹಾಗೆ ಈ ಕಲೆ ಸೇವೆಯನ್ನು ನಡೆಸ್ಕೊಂಡು ಹೊಂಟಿದ್ದೀರಿ. ಹೋಗ್ತೀವ್ರಿ. ಹಂಗೆ ಎಲ್ಲ ಹೆಣ್ಮಕ್ಳು ಜೋಡಿ ಜೊತೆ ಇದ್ರಂದ್ರೆ ಹೋಗ್ತೇವೆ. ಯಾರು ಜೊತೆ ಜೋಡ ಇಲ್ಲ ಅಂದ್ರೆ ವಾಲ್ ಅಂತೇವೆ. ಬಾ ಅಂತಿರ್ತಾರೆ. ಈಗ ಏನಾರ ಫಂಕ್ಷನ್ ಇರ್ತದ, ಒಂದು ಮನುಷ್ಯ ಅಂತ ಇರ್ತದ, ಒಂದು ಪ್ರತಿಯೊಂದು ಏನಾರ ಫಂಕ್ಷನ್ ಇರ್ತದ, ಕರಿತಿರ್ತಾರ. ನಾವು ಹೆಣ್ಮಕ್ಳು ಜೋಡಿ ನಾವು ಎಲ್ಲರೂ 4 ಮಂದಿ ಕಲ್ತೇವೆ ಅಂದ್ರೆ ಹೋಗ್ತಿರ್ತೇವೆ. ಇಲ್ಲಾಂದ್ರೆ ಈಕಿ ಸವಿತಮ್ಮ ಆಕಿ ನಾನು ಇಬ್ರು ಹೋಗ್ತಿರ್ತೇವೆ. ಈಗ ಓದಿರಲ್ಲಮ್ಮ, ತಾವು ಅಲ್ಲಿ ಹೋದಾಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕಲಾ ಸೇವೆಯನ್ನು ಸಲ್ಲಿಸ್ತಿರ್ತಾವೆ?
ಎಷ್ಟು ಗಂಟೆಲಿಂದ ಅಂದರೆ 11ರಿಂದ ಚಾಲು ಮಾಡ್ತಾರೆ. ಕೆಲವರು 12ರಿಂದ ಚಾಲು ಮಾಡ್ತಾರೆ. ಆ ಸಮಯದಾಗ ಬೆಳಗ್ಗೆ 4 ತನಕ ಮಾಡ್ತಾರೆ, ಇಲ್ಲಾಂದ್ರೆ 5 ತನಕ ಮಾಡ್ತಾರೆ. ಮಾಡಿ ಕಾರ್ಯಕ್ರಮ ಮುಗಿಸ್ತಾರೆ. ಕೊಡ್ತೀವಿ. ದಯಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಗಮನಿಸಬೇಕಾದ್ದು, ಈಗ ತಾವು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೆಲವೊಂದು ಕಾರ್ಯಕ್ರಮಗಳು ಕೊಡ್ತೀರಿ. ಕೊಟ್ಟಲ್ಲಿ ಒಂದು ಸ್ಟೇಜ್ನಲ್ಲಿ ಕಾರ್ಯಕ್ರಮ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕೊಡ್ತಾರೆ ಅಂದರೆ ಮಿನಿಮಮ್ ಅಬಾಬ ಅಂದರೆ ಒಂದು 15 ನಿಮಿಷ ಕೊಟ್ಟರೆ ಭಾಳ ದೊಡ್ಡದಾಯಿತು. 5 ನಿಮಿಷ ಕೊಡ್ತಾರೆ ಮಿನಿಮಮ್. ಯಾರಿಗೆ 15 ನಿಮಿಷ ಕೊಡ್ಬೇಕಂದ್ರೆ ಅವ್ರು ದೊಡ್ಡ ಕಲಾವಿದರಾಗಿರ್ಬೇಕು, ಅಂಥವ್ರು ಕೊಡ್ತಾರೆ. ಇವರು ಒಂದು ಕಲೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಹೋದಾಗ 11 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ಬೆಳಗ್ಗೆ 4 ಗಂಟೆವರೆಗೂ, ಬೆಳಗ್ಗೆ ಸೂರ್ಯ ಉದಯ ಆಗೋ ತನಕ ಅವರೊಂದು ದೀಪ ಅಂತ ಕಾಯೋದಂತ ಒಂದು ನೇಮ ಇರುತ್ತೆ. ಅದನ್ನು ಸೂರ್ಯ ಹೊಂಟ ನಂತರನೇ ಅವರ ಭಜನೆ ಕಾರ್ಯಕ್ರಮ ಸಮಾಪ್ತಿ ಮಾಡ್ತಾರೆ. ಅಂದರೆ ಒಂದೊಂದು ದಿವಸ ಅಷ್ಟಷ್ಟು ಗಂಟೆಗಳ ಕಾಲ ಸೇವೆ ಸಲ್ಲಿಸಿದವರು ಅದಾರ. ಅದಕ್ಕಾಗಿ ಇಲ್ಲಿವರೆಗೂ ಅವ್ರಿಗೆ ₹1 ಯಾವುದೇ ತರಹದ ಅನುದಾನ ಸಿಕ್ಕಿಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖನೇ ಅವ್ರು ನೋಡಿಲ್ಲ. ಈ ರೀತಿಯ ಹಳ್ಳಿಗಳಲ್ಲಿ ಭಾಳಷ್ಟು ಕಲಾವಿದರಿಗೆ ದುರಂತ ಸ್ಥಿತಿಯಲ್ಲಿದ್ದಾರೆ. ಅದಕ್ಕಾಗಿ ದಯಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆ ಏನಾದರೂ ಒಬ್ಬರನ್ನ ನೇಮಕ ಮಾಡಿ ಹಳ್ಳಿಗೆ ಬಂದು ಯಾವ ಯಾವ ಕಲಾವಿದರಿದ್ದಾರೆ, ಜನಪದ ಕಲಾವಿದರು, ಭಜನಾ ಕಲಾವಿದರು, ನಾಟಕ ಕಲಾವಿದರು, ದೊಡ್ಡಾಟದ ಕಲಾವಿದರು, ಇತರೆ ಸಾಕಷ್ಟು ಗೀಗಿ ಪದದ ಕಲಾವಿದರು, ಸಾಕಷ್ಟು ಜನರು ನಮ್ಮ ಭಾಗದಲ್ಲಿದ್ದಾರೆ. ನಮ್ಮ ಭಾಗದಲ್ಲಿ ಅಂತಲ್ಲ, ಎಲ್ಲ ಕಡೆಗಿದ್ದಾರೆ. ಆದರೆ ಅವರು ಖಂಡಿತವಾಗಿ ನಿಮ್ಮ ಇಲಾಖೆಗೆ ಸಿಗಬೇಕಂತಂದ್ರೆ ನಿಮ್ಮ ಇಲಾಖೆ ಕಡೆಯಿಂದಲೇ ಒಂದು ಸರ್ವೆ ಆಗಬೇಕು. ಈಗ ಏನೋ ಒಂದು ಅರ್ಜಿ ಕರೆದಿರಿ, ಅದು ಪತ್ರಿಕೆಯಲ್ಲಿ ಬಂತು, ಒಂದು 4 ಜನರು ನೋಡಿದ್ರು, ಇನ್ನೂ 4 ಜನ ನೋಡಿಲ್ಲ, ಇನ್ನೂ ಭಾಳಷ್ಟು ಜನರಿಗೆ ಸುದ್ದಿನೇ ಮುಟ್ಟಿಲ್ಲ. ಅದು ಹಂಗಾಗಿಬಿಟ್ಟು ಅದು ನಿಮ್ಗೆ ಸಿಗಲ್ಲ. ದಯಮಾಡಿ ಒಬ್ಬರನ್ನ ಯಾರನ್ನೂ ನೇಮಕ ಮಾಡಿ ಹಳ್ಳಿಗೆ ಕಳಿಸಿ ಸರ್ವೆ ಮಾಡಿದಲ್ಲಿ ಇಂಥ ಎಲ್ಲ ಕಲಾವಿದರನ್ನು ತಾವು ತಲುಪಬಹುದು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಅಕ್ಕೋರೆ, ಈಗ ತಾವು ಕಲೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಈಗ ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಿ ತಾವು? 3 ವರ್ಷ ಏನಾದ್ರಲ್ಲ, ಪರವಾಗಿಲ್ಲ. ಮತ್ತೆ ಇದರಲ್ಲಿ ಏನು ತಮ್ಗೆ ಆಮದಾನಿ ಆಮದಾನಿ ಸರ್? ಈಗೇನು ಮಾಡ್ಬೇಕಂತ ಮಾಡ್ತೀವಿ ಸರ್, ಬೆಳೆಸ್ತೀವಿ ಸರ್, ಬೆಳೆಸ್ತೀವಿ ನೋಡ್ರಿ. ಅದಕ್ಕೆ ಅಂತೀನಿ, ದಯಮಾಡಿ ಅವ್ರಿಗೆ ಎಷ್ಟೇ ಕಷ್ಟ ಇದ್ರು ಕೂಡ ಅವ್ರು ಬೆಳೆಸ್ಕೊಂಡು ಹೊಂಟಿದ್ದಾರೆ. ಇವೇ ಆಯರಿ ಮಾಡಿ ರೊಕ್ಕನೇ ತಾಳದಿರಿ, ಎಲ್ಲ ತಂದಿದ್ದೀವಿ. ಆಯ್ತು, ಪರವಾಗಿಲ್ಲ. ಅಂದ್ರೆ ಅಮ್ಮ ನೀವೇನೇನು ಖಾಲಿ ಭಜನೆ ಪದ ಭಜನಾ ಇಲ್ರಿ, ಕೂಲಿ ಸುಗ್ಗಿ ಪದಗಳಂತ ಇರ್ತಾವ, ಕೋಲನ್ನ ಪದ ಹಾಡ್ತೀನ್ರಿ, ಮತ್ತ ಇವೆಲ್ಲ ಸೋಪನ್ ಪದ ಹಾಡ್ತೀವಿ, ಕೋಲನ್ನ ಪದ ಹಾಡ್ತೀವಿ, ಟೋಟಲ್ ಪದ ಹಾಡ್ತೀವಿ, ಎಲ್ಲ ಕಲಾ ಬರ್ತಾವ ನೋಡ್ರಿ. ಇಷ್ಟು ಒಬ್ಬರ ಹತ್ರನೇ ಇಷ್ಟೊಂದು ಕಲೆಗಳಿವೆ. ಒಬ್ಬಗಿನೇ 4-5 ತರಹದ ವಿಧವಾದ ಕಲೆಗಳು ಒಳಗೊಂಡಕ್ಕಿದ್ದಾವೆ. ಅಂದ್ರೆ ಕಲಾವಿದರು ಬಹಳಷ್ಟು ಜನರಿದ್ದಾರೆ. ಅದು ನಿಗಮದ ಗಮನಕ್ಕಿಲ್ಲ ಅಷ್ಟೇ. ಅಂದ್ರೆ ಈ ರೀತಿ ಈಗ ಕಲೆಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಮ್ಮ ತಾವು? ಗೀಗಿ ಪದ, ಇದೇನು ತೊಟ್ಲ ಪದ ಅಂತಂದ್ರಿ, ಹಿಂಗೆ ಒಬ್ರು ಆಡೋದು ಅವ್ರದ್ದು ಕೇಳ್ಕೊಂಡು ಅವೇ ಪದ್ಯ ಕಲ್ಕೊಂಡ್ವಿ. ನೀವು ಕಲ್ಕೊಂಡ್ರಿ ಅಂದ್ರೆ ಕಾರ್ಯಕ್ರಮ ಎಲ್ಲೆಲ್ಲಿ ಕೊಟ್ರಿ, ಆಡಿರಿ? ಹಿಂಗ ಬೇರೆದವ್ರ ಮನೆಗೆ ಒಂದು ತೊಟ್ಲ ಕಾಣಿರ್ತಿರ್ತದ, ಅವ್ರಲ್ಲಿ ಬೇರೆ ಊರ ಪರೂರ ಬಂದಿರ್ತಾರ, ಅಲ್ಲಿ ನಾವು ಹೋಗ್ತಿರ್ತೀವಿ. ಅವ್ರು ಹಾಡಿದ್ದು ಅವೇ ತಲೆಗಿಟ್ಕೊಂಡು ಕಲ್ತೀವಿ. ಪರವಾಗಿಲ್ಲ. ಈಗ ಅದಕ್ಕೆ ಅಲ್ಲಿಂದ ಇಲ್ಲಿ ತನಕ ತಮ್ಗೆ ಯಾವುದೇ ತರಹದ ಅನುದಾನ ಬಂದಿಲ್ಲ. ಈಗ ನಾನು ಹೇಳ್ದಂಗೆ ನಿಮ್ದೊಂದು ಸಂಘಟನೆ ಮಾಡ್ಕೋಬೇಕು. ಸಂಘಟನೆ ಮಾಡ್ಕೊಂಡ ನಂತರ ಆ ಸಂಘಟನೆ ಮೂಲಕ ನೀವು ಇಷ್ಟು ಆಡಿದ್ರಲ್ಲಿ ಇಷ್ಟೇ ಒಂದು 10 ನಿಮಿಷ 15 ನಿಮಿಷ ಕೊಡ್ಬೇಕಾದ್ರೆ ಮಸ್ತಾಯ್ತು. ಸ್ಟೇಜಿನ ಮೇಲೆ ಒಂದು ಕಾರ್ಯಕ್ರಮ ಇರ್ತದೆ. ಅಲ್ಲಿ ನೀವೇನಾದ್ರೂ ಆ ಕಾರ್ಯಕ್ರಮನ ಆ ಸಂಘದ ತುರು ಕೊಟ್ಟಿದ್ದೇ ಆದರೆ ನಿಮಗೆ ಒಂದು 20,000 ರಿಂದ 25,000 ಅನುದಾನ ಸಿಗುತ್ತೆ. 30,000ವರೆಗೆ ಅನುದಾನ ಇರ್ತದೆ. ನಂತರ ನಿಮ್ಮ ಸಂಘ ಒಂದು 3 ವರ್ಷ ಆಗಿ ರಿನ್ವೆಲ್ ಆಗಿತ್ತಂದರೆ ಅದಕ್ಕೆ ಈ ಥರ ಹಾರ್ಮೋನಿಯಮು, ಡೋಲಕು, ತಾಳ ಇವೆಲ್ಲ ನಿಮ್ಗೆ ಏನೇನು ಪರಿಕರಗಳು ಬೇಕಂತ ಅವು ಕೂಡ ಬರ್ತದೆ. ಅದಕ್ಕಾಗಿ ದಯಮಾಡಿ ಇನ್ನು ಮುಂದೆ ಆ ಸಂಘನ ರಿಜಿಸ್ಟರ್ ಮಾಡ್ಕೊಂತೀರಲ್ಲಮ್ಮ? ಮಾಡ್ಕೊಳ್ರಿ. ಅದು ಗೊತ್ತಿಲ್ಲ ಅಂತಂದ್ರೆ ಗೊತ್ತಿಲ್ರಿ ಸರ್, ನಮಗೆ ಏನು ಗೊತ್ತಿಲ್ಲ. ನಾನೆಲ್ಲ ಸಹಕಾರ ಮಾಡ್ತೀನಿ ಸರ್. ಯಾಕಲ್ಲ ಒಳ್ಳೇದಮ್ಮ. ಇಲ್ಲಿ ತನಕ ಬಂದು ನಮ್ಮ ಒಂದು ಚಾನೆಲ್ಗೆ ತಮ್ಮ ಸಂದರ್ಶನ ಕೊಟ್ಟದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಮ್ಯಾಲೆರೋ ತನಕ ಈ ಸಹ ಕುವರೆದರಿರಬೇಕು, ಈ ಸಹ ಕುವರೆದರಿರಬೇಕು. ವೆಂಕಟೇಶ್ವರ ದಯನ ಮ್ಯಾಲೆರೋ ತನಕ ಈ ಸಹ ಕುವರೆದರಿರಬೇಕು, ಈ ಸಹ ಕುವರೆದರಿರಬೇಕು. ವೆಂಕಟೇಶನ ದಯನ ಮ್ಯಾಲೆರೋ ತನಕ ಈ ಸಹ ಕುವರೆದರಿರಬೇಕು, ಈ ಸಹ ಕುವರೆದರಿರಬೇಕು. ವೆಂಕಟೇಶನ ದಯನ ಮ್ಯಾಲೆರೋ ತನಕ ಈ ಸಹ ಕುವರೆದರಿರಬೇಕು, ಈ ಸಹ ಕುವರೆದರಿರಬೇಕು. ವಾಸಿಯಲೆಂದೆ ಕೂತಿಗೆ ಕೊಯ್ದರೆ ಕಾಸ ನಮ್ಮಣ್ಣನೆಂದು ತಿಳಿಯಬೇಕು, ಕಾಸ ನಮ್ಮಣ್ಣನೆಂದು ತಿಳಿಯಬೇಕು. ವಾಸಿಯಲೆಂದೆ ಕೂತಿಗೆ ಕೊಯ್ದರೆ ಕಾಸ ನಮ್ಮಣ್ಣನೆಂದು ತಿಳಿಯಬೇಕು.
ಅಣ್ಣನೆಂದು ಕರೆಯಬೇಕು ಪಾಪಸಿ ಅಣ್ಣನೆಂದು ಕರೆಯಬೇಕು ಹಸರ ದೇಹವು ಹರಿದು ಬರುವಾಗ ಕುಸಿಲಿಂದೆ ಹಾಲು ತುಪ್ಪ ಎರಿಯಬೇಕು ಕುಸಿಲಿಂದೆ ಹಾಲು ತುಪ್ಪ ಎರಿಯಬೇಕು ಹಸರ ದೇಹವು ಹರಿದು ಬರುವಾಗ ಕುಸಿಲಿಂದೆ ಹಾಲು ತುಪ್ಪ ಎರಿಯಬೇಕು ಕುಸಿಲಿಂದೆ ಹಾಲು ತುಪ್ಪ ಎರಿಯಬೇಕು ದೇಶ ದೇಶ ನಾವು ಹುಡಕುತ್ತೆ ನಾ ಹೋದ ಸೋಗುರಗ ಸೇಕ ವೆಂಕಟೇಶ ಸೋಗುರಗ ಸೇಕ ವೆಂಕಟೇಶ ದೇಶ ದೇಶ ನಾನು ಹುಡಕುತ್ತ ನಾ ಹೋದ ಸೋಗುರಗ ಸೇಕ ವೆಂಕಟೇಶ ಸೋಗುರಗ ಸೇಕ ವೆಂಕಟೇಶ ಸೋಗುರಗ ಸೇಕ ವೆಂಕಟೇಶ ಬಳಕಂಟೆಗ ಸೀಕ ಬಸವಣ್ಣ ಕಂಟೆಗ ಸೀಕ ಬಸವಣ್ಣ ಸೋಗುರಗ ಸೇಕ ವೆಂಕಟೇಶ ಬಳಕಂಟೆಗ ಸೀಕ ಬಸವಣ್ಣ ಕಂಟೆಗ ಸೀಕ ಬಸವಣ್ಣ ವೆಂಕಟೇಶನ ದಯನ ಮ್ಯಾಲಿರೋ ತನಕ ಇಸಹ ಕುವರೆದರಿರಬೇಕು ಇಸಹ ಕುವರೆದರಿರಬೇಕು ವೆಂಕಟೇಶನ ದಯನ ಮ್ಯಾಲಿರೋ ತನಕ ಇಸಹ ಕುವರೆದರಿರಬೇಕು ಇಸಹ ಕುವರೆದರಿರಬೇಕು ಆಕಳ ಗಿಣ್ಣ ಏನು ಸವಿಯಣ್ಣ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಆಕಳ ಗಿಣ್ಣ ಏನು ಸವಿಯಣ್ಣ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಆಕಳ ಗಿಣ್ಣ ಏನು ಸವಿಯಣ್ಣ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಆಕಳ ಗಿಣ್ಣ ಏನು ಸವಿಯಣ್ಣ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಬ್ಯಾಸಿಗೆ ಬಿಸಲ ಸೋಸಿದ ಮಕರ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಬ್ಯಾಸಿಗೆ ಬಿಸಲ ಸೋಸಿದ ಮಕರ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಬ್ಯಾಸಿಗೆ ಬಿಸಲ ಸೋಸಿದ ಮಕರ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಬ್ಯಾಸಿಗೆ ಬಿಸಲ ಸೋಸಿದ ಮಕರ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಕಟ್ಟದಿದ್ದ ಬೆಣ್ಣೆ ಕಾಸಿದ ತುಪ್ಪ ಉಣು ಏಳು ಬಸವಣ್ಣ ಬಾಗುಡಿ ಬಸವಣ್ಣ ಕಾಸಿದ ತುಪ್ಪ ಉಣು ಏಳು ಚೆನ್ನ ಬಸವಣ್ಣ ಬಾಗುಡಿ ಬಸವಣ್ಣ ಶ್ರೀ ವೆಂಕಟೇಶ್ವರ ಮಹಾರಾಜ್ ಕಿ ಜೈ ಶ್ರೀ ವೆಂಕಟೇಶ್ವರ ಮಹಾರಾಜ್ ಕಿ ಜೈ ಅಕ್ಕೋರೆ ತಮ್ಮ ಹೆಸರು ನಂತರ ತಾವು ಈ ಕಲೆಗೆ ಹೆಂಗ್ ಬಂದ್ರಿ ಅನ್ನೋದು ತಾವು ಹೇಳ್ಬೇಕು. ನಿಮ್ಮ ಹೆಸರು ಹೇಳಮ್ಮ. ನಮ್ಮ ಹೆಸರು ನೀಲಮ್ಮ ರೀ. ನೀಲಮ್ಮ. ಊರು
ಊರು ಇಲ್ಲೇ ರೀ. ಇದೇ ಊರೇ? ಹ್ಞೂ ರೀ, ಹೆಬ್ಬಾಳ್ರಿ. ಇದೇ ಊರ ಅಂದ್ರೆ ಬೇರೆ ನೋಡೋರು ಗೊತ್ತಾಗ್ಬೇಕಲ್ಲ, ಊರ ಹೆಸರು ಹೇಳ್ಬೇಕು ನೀವು. ಹೆಂಗ್ ಗುರ್ತಾದ್ರಿ? ಹೆಬ್ಬಾಳ? ಹೆಬ್ಬಾಳ್ರಿ. ಹ್ಞೂ ರೀ, ಬಿಜಾಪುರ ತಾಲೂಕು ಹೆಬ್ಬಾಳ. ಹೆಬ್ಬಾಳ್ರಿ. ಪರವಾಗಿಲ್ಲ ಅಕ್ಕ. ನೀ ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ? ನಾವು ಇಲ್ಲೇ ಎಲ್ಲ ಕೂಡಿಸಿ ಕಾರ್ಯಕ್ರಮ ಮಾಡ್ಲತ್ತೀವ್ರಿ. ಇಲ್ಲೇ ಭಜನಿ ಮಾಡ್ಬೇಕು ಹಿಂಗ. ಎಷ್ಟು ವರ್ಷಗಳಿಂದ? ಸುಮಾರು 3 ವರ್ಷ ರೀ. 3 ವರ್ಷ ರೀ. 3 ವರ್ಷ ರೀ ಅಷ್ಟೇ. ಅಷ್ಟೇ ರೀ. 3 ವರ್ಷ ನಡೆದದ್ರಿ. 3-4 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಹ್ಞೂ ರೀ ಸರ್. ಪರವಾಗಿಲ್ಲ. ನೀನು ಎಷ್ಟು ಹಾಡುಗಳನ್ನ ಆಡ್ತಮ್ಮ? ಎಲ್ಲ ಹಾಡ್ತೀವ್ರಿ. ಸೋಬಂದ್ ಹಾಡ್ತೀವಿ, ಭಜನಿದ್ ಹಾಡ್ತೀವ್ರಿ, ತೊಟ್ಲದ್ ಹಾಡ್ತೀವ್ರಿ. ಎಷ್ಟು ಹಾಡು ಆಡ್ತೀರಿ ಸುಮಾರು? ಅಂದ್ರೆ ಈಗ ಭಜನೆ ಹಾಡ ಎಷ್ಟು ಆಡ್ತೀರಿ, ಸೋಬಾನ ಹಾಡ ಎಷ್ಟು ಆಡ್ತೀರಿ? ಎರಡು ಎಲ್ಲರೂ ಭಜನೆ ಮಾಡಾಗ 2-3 ಹಾಡ್ತೀವಿ. ನಿಮ್ಗೆ ಎಷ್ಟು ಬರ್ತಾವ ಹಾಡ ಆಡ್ಲಿಕ್ಕೆ? ಎಷ್ಟು ಬರ್ತಾವ? ನನಗೆ ಬರೋದ್ರಿ. ಒಂದ್ 10-15 ಹಾಡವ ಹಾಡ್ತೀವ್ರಿ ಎಲ್ಲ. ಮಿನಿಮಮ್ ಒಂದು 10-15 ಹಾಡ ಆಡ್ತೀರಿ? ಹ್ಞೂ ರೀ. ಅಂದ್ರೆ ಸೋಬಾನ ಹಾಡ ಅವು ಎಲ್ಲ ಸೋಬಾನ ಎಲ್ಲ ಸೇರಿ ಒಂದು 10-15 ಹಾಡ. ಹ್ಞೂ ರೀ. ಪರವಾಗಿಲ್ಲ ಅಕ್ಕ. ಅಂದ್ರೆ ನೀವು ಕಾರ್ಯಕ್ರಮಗಳು ಎಲ್ಲಾರು ದೂರ ದೂರ ಕರೆದ್ರೆ ಹೋಗ್ತೀರಿ ನಿಮ್ಮೆಲ್ಲ ಭಜನಾ ಮಂಡಳ ಸೇರಿ? ಹ್ಞೂ ರೀ, ಹೋಗ್ತೀರಿ. ಪರವಾಗಿಲ್ಲ. ಅಂದ್ರೆ ನಿಮ್ಮದ್ರಾಗ ಒಂದು ಯಾವ್ದಾರು ನಂಬರ್ ಹೇಳ್ರಿ, ಯಾರು ಇರ್ತಾರ ವಿಡಿಯೋ ನೋಡೋರು. ಒಂದ್ ವೇಳೆ ಭಜನಾ ಮಂಡಳ ಬೇಕಾಗಿತ್ತಂತಂದ್ರೆ ಅವರು ಕಾಲ್ ಮಾಡಿ ಕರೀತಾರ. ಯಾರ್ದಾದ್ರೂ ಹೇಳ್ರಿ, ಪರವಾಗಿಲ್ಲ. ಯಾರ್ದಾದ್ರು ಒಂದು ಫೋನ್ ನಂಬರ್ ಹೇಳ್ರಿ. ನಾವು ಯಾರಾದ್ರೂ ಭಜನಾ ಮಂಡಳ ಬೇಕಾದವರು ಅವ್ರದೊಂದು ನಂಬರ್ ಕೊಡ್ತಾ ಇದ್ದೀನಿ, ಆ ನಂಬರ್ಗೆ ಸಂಪರ್ಕಿಸಬಹುದು. ಹೇಳಮ್ಮ, ಹೆಸರು ಹೇಳಿ, ತಮ್ಮ ಭಜನಾ ಮಂಡಳ ಹೆಸರು ಹೇಳಿ, ನಿಮ್ಮ ಹೆಸರು ಹೇಳಿ, ಫೋನ್ ನಂಬರ್ ಹೇಳಿ. ನನ್ನ ಹೆಸರು ಸವಿತಾ ವೆಂಕಟೇಶ್ವರ ಭಜನಿ ಪದ. ಫೋನ್ ನಂಬರ್ 8971698253. 8971698253. ಅಕ್ಕವ್ರೆ, ಈಗ ನಾ ಇಷ್ಟೊತ್ತಿಗೆ ಕೇಳಿದಂಗೆ ಕನ್ನಡ ಸಂಸ್ಕೃತಿ ಅನ್ನೋದು ಒಂದು ಇಲಾಖೆ ಇದೆ. ಅದು ಏನಾದ್ರೂ ಗೊತ್ತಿತ್ತ ನಿಮ್ಗ? ಗೊತ್ತಿಲ್ರಿ ಸರ್. ಇಲ್ಲಿವರೆಗೂ ಗೊತ್ತಿಲ್ಲ? ಗೊತ್ತಾಗಿಲ್ರಿ. ನೋಡ್ರಿ, ಇಲ್ರಿ ಇವ್ರು ಹೇಳಿದಾರ. ಹಳ್ಳಿ ಭಾಗದಲ್ಲಿರುವಂತ ಜನಗಳಿಗೆ ಕನ್ನಡ ಸಂಸ್ಕೃತಿ ಅನ್ನೋ ಒಂದು ಇಲಾಖೆ ಇದೆ ಅಂತ ಕೂಡ ಗೊತ್ತಿಲ್ಲ. ಅಂದಮೇಲೆ ಅನುದಾನ ಕೋಟಿ ಬಿಡುಗಡೆ ಆಗುತ್ತೆ. ವರ್ಷ ಎಷ್ಟೋ ಕೋಟಿಗಟ್ಟಲೆ ಹಣ ಬರುತ್ತೆ. ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ಜನರಿಗೆ ಸಿಕ್ಕಿದೆ, ಎಷ್ಟು ಜನರು ಕಲಾವಿದರಿದ್ದಾರೆ ಅಂತೇಳಿ ಆ ಕನ್ನಡ ಸಂಸ್ಕೃತಿ ಇಲಾಖೆಗೆ ಗೊತ್ತಿಲ್ಲ. ಅಂದ್ರೆ ಕನ್ನಡ ಸಂಸ್ಕೃತಿ ಕೆಲಸ ಏನು, ಎಲ್ಲಿ ಕಲಾವಿದರಿದ್ದಾರೆ, ಅವ್ರನ್ನ ಯಾವ ರೀತಿ ಸರ್ಚ್ ಮಾಡ್ಬೇಕು, ಅವ್ರನ್ನ ಯಾವ ರೀತಿ ಹುಡ್ಕೋಬೇಕು, ಅವ್ರಿಗೆ ಯಾವ ರೀತಿ ಕಲೆಯ ಒಂದು ಇದು ಅನುದಾನ ಇರ್ಬೋದು ಸಲ್ಲಿಸ್ಬೇಕು ಅನ್ನೋ ಆಲೋಚನೆನೇ ಅವ್ರಿಗಿಲ್ಲ. ಇನ್ನೊಂದೇನಂತಂದ್ರೆ ಆ ಸರ್ವೆ ಪಟ್ಟಿನೇ ಅವರ ಬಲ್ಲಿಲ್ಲ. ಸುಮಾರು ಒಂದಿಷ್ಟು ಜನಗಳಲ್ಲಿ ಟೈಅಪ್ ಆಗಿರ್ತಾರೆ, ಅವ್ರಿಗೆ ಮಾತ್ರ ಗೊತ್ತು. ಈ ರೀತಿ ಬಹಳಷ್ಟು ಜನರು ಬಹಳ ಹಳ್ಳಿಗಳಲ್ಲಿ ಬಹಳ ಊರುಗಳಲ್ಲಿ ಇದ್ದಾರೆ. ದಯಮಾಡಿ ಅಂಥದ್ದೊಂದು ಸರ್ವೆ ಆಯ್ತಂದ್ರೆ ಎಲ್ಲರನ್ನ ತಲುಪಬಹುದು ಅಂತ ನನ್ನ ಉದ್ದೇಶ. ಈಗ ಅಕ್ಕೋರೆ, ಒಂದು ಸಂಘಟನೆ ನೀವು ಮಾಡ್ಕೊಂಡ ನಂತರ ಆ ಸಂಘಟನೆಯಿಂದ ನಿಮ್ಗೆ ಈ ಪೇಟಿ ತಬಲಾ ಪರಿಕರಗಳು ಬರ್ತಾವ. ಬಂದ ನಂತರ ನೀವು ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ಈಗೇನು ಕಾರ್ಯಕ್ರಮ ಕೊಟ್ರೆ ಹಿಂಗ್ ಕೊಟ್ರೆ ಅಲ್ಲಿ ಕೂಡ ನಿಮ್ಗೆ ಅನುದಾನ ಸಿಗುತ್ತೆ. ನೀವು ಮುಂದಲಿಂದ ಅದನ್ನು ಮಾಡ್ಕೊಳ್ತೀರಾ? ಅದ್ರ ಸಲುವಾಗಿ ಈಗ ವಿಚಾರ ಮಾಡೀವ್ರಿ. ಎಲ್ಲ ಮಾಡಮು ಬರ್ತಾರ, ಪೇಟಿಗೆ ತಬಲಾ ಸಿಗ್ತಾವ ನಮ್ಮ ಗುಡಿಗೆ ಅಂತೇಳಿ ವಿಚಾರ ಮಾಡಿ ಎಲ್ಲ ನಾನೆಲ್ಲ ತಿಳಿಸ್ಕೊಡ್ತೀನಿ. ಆ ಸಂಘ ರಿಜಿಸ್ಟರ್ ಮಾಡ್ಕೋರಂತೆ. ಆದ್ರೆ ಈ ಕಲೆನ ಇನ್ನೂ ಬೆಳೆಸ್ಬೇಕಂತೀರಾ? ಏನಪ್ಪಾ ಇದ್ರಲ್ಲಿ ಲಾಭ ಇಲ್ಲ? ಬೆಳೆಸ್ತೀವ್ರಿ ನಿಮ್ಮ ಆಲೋಚನೆ? ಬೆಳೆಸ್ತೀವ್ರಿ ಸರ್, ಬೆಳೆಸ್ಬೇಕಂತ ಇದಾರೆ. ಅಂದ್ರೆ ಇನ್ನ ಮುಂದೆ ಕಲೆಯವರು ಕೆಲವು ಜನರು ಇರ್ತಾರೆ, ಆಡೋರು ಇರ್ತಾರೆ, ಕೆಲವರು ಬಂದು ಆಡ್ಲಿಕ್ಕೆ ಮುಜುಗರ ಪಟ್ಕೊಂತಾರೆ. ಅಂತವ್ರಿಗೆ ನೀವ್ ಏನ್ ಹೇಳ್ತೀರಿ? ಹಿರಿಯರಾಗಿ ಹೆಣ್ಮಕ್ಳು ಇರ್ತಾರೆ, ಕೆಲವರು ಮನೆಯಿಂದ ಹೊರಗೆ ಬರಲ್ಲ, ಕೆಲವರು ಮುಜುಗರ ಪಟ್ಕೊಂತಾರೆ, ಏನಪ್ಪ ಅಲ್ಲಿ ಹೋಗೋದು ಅಲ್ಲ, ಅಂತವ್ರಿಗೆ ನೀವ್ ಏನ್ ಹೇಳ್ತೀರಿ? ನಾವೆಲ್ಲ ಹಿಂಗ್ ಮುಂದೆ ಬೆಳೆಸ್ಬೇಕಂತೀವಿ, ಹಿಂಗ ಎಲ್ಲ ಇದ್ ಮಾಡ್ಬೇಕಂತೀವಿ. ಬರ್ರಿ ಎಲ್ಲರೂ ಕೂಡಿದ್ರ ಆಗ್ತದ. ಹಾಡೋರೇ ಇರಲ್ರಿ ಸರ್, ಎಲ್ಲರೂ ಇದ್ದಿರ್ತಾರ್ರಿ. ಒಳ್ಳೇದಮ್ಮ, ಧನ್ಯವಾದ. ನಮ್ಗೆ ಚಾನೆಲ್ಗೆ ಬಂದು ತಮ್ಮ ಒಂದು ಇಂಟರ್ವ್ಯೂ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸಿತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸುತ್ತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸುತ್ತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಇಲ್ಲಿತಾನ, ಸರ್ವರಲ್ಲಿ ಹಾನ ಸಜ್ಜನರ ಪಾಲಿಸುತ್ತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸುತ್ತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸುತ್ತಾನ, ಅಕ್ಕೋ ಅಲ್ಲಿ ಹಾನ ಇಕ್ಕೋ ಕಾಣಿಸುತ್ತಾನ, ಏಕಾವಳಿ ಸಾರ ಮೇಲೆ ಮುತ್ತಿನ ಹಾರ, ಅಕ್ಕೋರೆ, ಅಂದ್ರೆ ತಾವು ಈಗ ಸಂಘಟನೆ
ಬೆಂಬಲಿಗರಾಗಿ ಕಲೆ ಸೇವೆ ಸಲ್ಲಿಸ್ತೀರಿ ಅಂದಂಗಾಯ್ತು. ಐತ್ರಿ ಸರ್. ತಮ್ಮ ಹೆಸರು ಮೇಡಮ್? ನನ್ನ ಹೆಸರು ಲಲಿತಾಬಾಯಿ ಅದಾರ. ಲಲಿತಾಬಾಯಿ. ಹಾಂ ರೀ. ಲಲಿತಾಬಾಯಿ, ಪರವಾಗಿಲ್ಲ. ಆದ್ರೂ ಕೂಡ ಸ್ವರ ಚೆನ್ನಾಗಿದೆ, ಅಂದ್ರೆ ಲಯಬದ್ಧವಾಗಿ ಆಡ್ತೀರಿ. ಹಾಂ ರೀ ಮತ್ ಸರ್. ನೀವ್ ಯಾಕೆ ಮುಂದಾಡೋದನ್ನ ಕಲ್ಕೋಬಾರ್ದು ಅಂತೇಳಿ. ಅಂದ್ರೆ ನೀವೆಷ್ಟು ಹಾಡು ಆಡ್ತೀರಮ್ಮ? ನಾನು 4-5 ಹಾಡ್ತಿರ್ರಿ ಸರ್. ಹಾಡುಗಳನ್ನ ಆಡ್ತೀರಿ. ಪರವಾಗಿಲ್ಲ. ಅಂದ್ರೆ ಈಗ 4-5 ಹಾಡು ಆಡ್ತೀರಿ, ಆದ್ರೆ ನಿಮ್ಗೆ ಇಷ್ಟು ಇನ್ನ ವಯಸ್ಸಾಗಿದೆ, ಆದ್ರೂ ಇನ್ನ ಬೇಲೂರಿಗೆ ಹೋಗಿ ಆಡ್ತೀವಿ ಅಂತೀರಲ್ಲ. ಹ್ಞೂ ರೀ ಸರ್. ಕಲೆ ಅಂದ್ರೆ ಅಷ್ಟೊಂದು ಇದೆ ಯಾಕೆ ತಮ್ಗೆ ಉತ್ಸಾಹ ಯಾಕೆ ಕಲೆ ಮೇಲೆ? ನಾವೇ ಹೆಣ್ಮಕ್ಳು ಕುಂತು ಮಾತಾಡಿ ಯಾಕೋ ಗಣಸ ಮಕ್ಳು ಬಿಟ್ಟಾರ್ರಿ ಸರ್, ಜಗಳ ಆಡಿ ಕುಡ್ದು ಮತ್ ನಾವರ ಮಾಡಮಂತ ಮಾಡಿದೇವ್ ನೋಡ್ರಿ ಸರ್. ಬರೋಬ್ಬರಿ ನೀ ಹೇಳಿದ್ರು. ಹಾ ರೀ ಅವಾಗ ನೋಡ್ರಿ ಗಂಡ ಮಕ್ಕಳೇ ಬಹಳ ಜನ ಇರ್ತಿದ್ರು. ಹಾ ರೀ. ಇವತ್ತು ಅವ್ರ ಸಂಖ್ಯೆ ಯಾಕೆ ಕಡಿಮೆ ಆಗಿದೆ ಅನ್ಬೇಕು. ಅವ್ರು ನೋಡ್ರಿ ಕುಡ್ದು ನಾನಿ ಅಂತ ಜಗಳ ಆಡಿದ್ರಿ. ಮತ್ತ ಅವ್ರು ಒಂದ್ 5-6 ವರ್ಷ ಬಿಟ್ರಿ ಅವ್ರ ಗಣಸ ಮಕ್ಕಳು. ಈಗ ನಾವ್ ಮಾಡಮಿ ಅವ್ರು ಯಾಕೋ ಬಿಟ್ಟಾರ. ಈ ಒಂದು ದೇಶದಲ್ಲಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಈ ಒಂದು ದೇಶದಲ್ಲಿ ಅರ್ಧ ಭಾಗ ಅವ್ರಿದ್ರೆ ಅರ್ಧ ಭಾಗ ನೀವಿದ್ರಿ. ಅದಕ್ಕಾಗಿ ನಾವೇನ್ ಕಡಿಮೆ ಇಲ್ಲ ತೋರ್ಸೋಣ ಅಂತ ಹೇಳಿ ನೀವು ಒಂದು ಸಂಘ ಕಟ್ಟಿ ರೆಡಿ ಮಾಡಿದ್ರಿ. ನಾವು ಮೂಗರೆ ನೋಡ್ರಿ 4 ಮಂದಿ ಕುಂತಿದೇವ್ರಿ. 4 ಮಂದಿ ಮಾತಾಡಿ ಹೋಗಮ್ರಿ ಕಲೆ ಅದು ಯಾಕೋ ಗಣಸ ಮಕ್ಳು ಬಿಟ್ಟಾರ, ಶ್ರಾವಣ ತಿಂಗಳದಾಗ ಯಾಕೋ ಭಜನೆ ಮಾಡಲ್ಲ ಹೊಂಟಾರ್ರಿ ಸರ್. ಮತ್ ನಾವು ಹೆಣ್ಮಕ್ಳೇ ಮಾಡಮ್ ಹೇಳ್ರಿ ಅವ್ರಿಗೆ ಮಾರಿ ಮೇಲೆ ಹೊಡೆದಂಗ ಅಂತ ನಾವು ಮಾಡಿದೇವ್ ನೋಡ್ರಿ ಸರ್. ನಾವು ಅಂದ್ರೆ 4 ಮಂದಿಗೆ ಇವತ್ತು 40 ಮಂದಿ ಆಗಿರಿ. ಹಾ ರೀ ಸರ್. ಯಾವತ್ತೇ ಆಗಲಿ ಪರಿವರ್ತನೆ ಅನ್ನೋದು ಒಬ್ಬರ್ಲಿಂದನೇ ಶುರು ಆಗ್ಬೇಕಂತ, ಅದು ನಮ್ಮಿಂದನೇ ಆಗ್ಬೇಕಂತ ಹೇಳ್ತಾರೆ ಯಾರಾಗ್ಲಿ. ಅದಕ್ಕಾಗಿ ನಾವು ಏನೇ ಮಾಡ್ಲಿಕ್ಕೆ ನಿಂತರು ನಮ್ಮಿಂದನೇ ಸ್ಟಾರ್ಟ್ ಮಾಡ್ಬೇಕಂತ. ಹಂಗೆ ನೀವೇನು 4 ಜನ ನಿಂತಿರಿ, ಇವತ್ತು 40 ಜನ ಆಗಿ ಪರಿವರ್ತನೆ ಆಗಿದೆ. 40 ಜನಗಳಾಗಿ ಪರಿವರ್ತನೆ ಆಗಿದ್ರಿ. ಅದಕ್ಕಾಗಿ ಒಳ್ಳೇದು. ನಿಮ್ಗೆ ಒಳ್ಳೆ ತುಂಬಾ ಹೃದಯದ ಧನ್ಯವಾದಗಳು. ಯಾಕಂತಂದ್ರೆ ನಶಿಸಿ ಹೋಗುವಂತ ಕಲೆಯನ್ನು ಮತ್ತೆ ಎತ್ತಿ ಹಿಡಿದಿರಲ್ಲ, ದೊಡ್ಡ ಮಾತು. ಈಗ ಇನ್ನೂ ಕೆಲವರು ಸಣ್ಣ ಸಣ್ಣವ್ರು ಇರ್ತಾರಮ್ಮ, ಅವ್ರ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಕೆಲವು ಏನಾರ ಆಲೋಚನೆ ಸಂಕೋಚನೆ ಪಟ್ಕೊಂತಾರ. ಅಂತವ್ರಿಗೆ ನೀವ್ ಏನ್ ಹೇಳಿ? ನಿಮ್ ಗಣದೇ ಚಲೋ ಇದ್ದು ಬರ್ರಿ, ಇಲ್ಲಿ ಇಲ್ದ್ರ ಬರ್ಬೇಡ್ರಿ ಅಂತೇವ್ರಿ. ನಮ್ಮನ್ನ ನಾವ್ ಮಾಡ್ಕೋತೇವ್ರಿ. ಹೌದಲ್ಲ? ಅಂದ್ರೆ ಅಲ್ಲ, ಈ ಕಲೆ ಇರೋದ್ರಿಂದ ಏನಾಗ್ತದ ಅಂತಂದ್ರೆ, ಮನುಷ್ಯ ಹುಟ್ಟು ಸಾವು ಮಧ್ಯದಲ್ಲಿ ಏನೋ ಒಂದು ಹೆಸರು ಗಳಿಸ್ಬೇಕಂತ. ಅಂತದೊಂದು ಈ ಕಲೆಯಲ್ಲಿ ಎಲ್ಲರಿಗೆ ಸಿಗಲ್ಲ ಅದು. ಒಂದ್ ವೇಳೆ ಅವ್ರ ಹತ್ರ ಕಲೆ ಇದ್ರು ಕೂಡ ಕೆಲವರು ಮನೆಯಲ್ಲಿ ಇರ್ತಾರ, ಅವ್ರ ಏನೋ ತಿಳ್ಕೊಂಡಿರ್ತಾರ. ಅಂತವ್ರಿಗೆ ಬಂದು ಈ ಒಂದು ಕಲೆಯಲ್ಲಿ ಹೆಸರು ಮಾಡಿದ್ರೆ ಒಳ್ಳೇದಂತೀರಾ? ಮತ್ ಒಳ್ಳೇದೇ ರೀ ಸರ್. ನಶಿಸಿ ಹೋದ್ರು ಕೂಡ ನಮ್ಮ ಹೆಸರು ಇರುತ್ತೆ. ಇವತ್ತಿನ ದಿವಸದಲ್ಲಿ ಗಾಂಧಿ ಮಹಾತ್ಮ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಈ ತರ ಯಾವುದೇ ರಂಗದಲ್ಲಿ ಹೆಸರು ಮಾಡಿದಂಥವ್ರು ಇವತ್ತು ಯಾಕೆ ನೆನೆಸ್ತಾ ಇದ್ವಿ? ಅಬ್ದುಲ್ ಕಲಾಂ ಆಗಿರ್ಬೋದು. ಅಂದ್ರೆ ಅವ್ರ ಜೀವನದ ಜೊತೆಗೆ ಇನ್ನೊಂದು ಹೆಸರು ಮಾಡುವಂತ ಸಾಧನೆ ಅವ್ರು ಮಾಡಿದ್ರು. ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಇಲ್ಲಿ ಭಜನೆ ಯಾರೋ ಬಂದು ಇಲ್ಲಿ ಯಾರಾದ್ರೂ ಕೇಳ್ಬೇಕಾದ್ರೆ ಒಂದು ಕಾರ್ಯಕ್ರಮ ಇರ್ತದೆ, ಭಜನೆ ಮಂಡಳಿ ಬೇಕಾಗಿದೆ ಅಂದ್ರೆ ಯಾರನ್ನ ನೆನೆಸ್ತಾರ? ನಿಮ್ಮಂತವ್ರ ಹೆಸರು ತಗೊಂತಾರೆ. ಯಾಕೆ ತಗೊಂತಾರ? ಅಲ್ಲಿ ಒಂದು ನೀನ್ ಏನೋ ಸಾಧನೆ ಮಾಡಿದೆ ಅಂತ ಹೇಳಿ ನಿನ್ ಹೆಸರು ತಗೊಂಡ. ಅದಕ್ಕಾಗಿ ಇನ್ನು ಈ ತರ ಯಾರು ಕಲಿಯೋದಿದ್ರು ಕೂಡ ಬಂದ್ರೆ ಒಳ್ಳೇದಂತೀರಮ್ಮ? ಒಳ್ಳೇದು, ಪರವಾಗಿಲ್ಲ. ಅದಕ್ಕಾಗಿ ತಾವು ಎಷ್ಟು ಹಾಡು ಆಡ್ತೀವಿ ಅಂದಿರಲ್ಲಮ್ಮ? 5-6 ಹಾಡು ಆಡ್ತೀರಿ. ಪರವಾಗಿಲ್ಲ. ಅಂದ್ರೆ ಈಗ ಭಜನೆ ಹಾಡು ಅಷ್ಟೇ ಆಡ್ತೀರಿ, ಮತ್ತೆ ಶೋಭಾ ಎಲ್ಲವೇ ಹಾಡ್ತೇವೆ ಸರ್. ಎಲ್ಲ ಆಡ್ತೀರಿ. ಅಂದ್ರೆ ಎಲ್ಲರೂ ವಿಭಿನ್ನ ಕಲೆಗಳಿದೆ ನಿಮ್ಮ ಹತ್ರ. ಎಲ್ಲಿ ಹಾಡ್ಲಕ್ ಬಾ ಅಂದ್ರ ಹೋತೇವ್ರಿ. ಹೊಸ ಮಂದಿ ನಾವು 4 ಮಂದಿ ಹೋತೇವ್ರಿ, 4-5 ಮಂದಿ ಹೋತೇವ್ರಿ. ಪರವಾಗಿಲ್ಲಮ್ಮ, ಆಯ್ತು, ಒಳ್ಳೇದಾಯ್ತು. ನಮ್ಮ ಚಾನೆಲ್ಗೆ ಬಂದು ಸಂದರ್ಶನ ಕೊಟ್ಟದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಗಂಡ ನಂದರೆ ಎಣ್ಣೆ ಜೇವ ಕಂಡದಂತೆ ತೋರುತ್ತೈತೆ. ಗಂಡ ನಂದರೆ ಎಣ್ಣ ಜೇವ ಕಂಡದಂತೆ ತೋರುತ್ತೈತೆ. ಒಳ್ಳೆನೋ ಹಾಗೆ ನಾನು ಗಂಡನ ಹಡದಮ್ಮ ಜನನಿ, ಒಳ್ಳೆನೋ ಹಾಗೆ ನಾನು ಗಂಡನ. ಬೇರೆ ಊರ ಪುರುಷ ಬಂದೋ ಕರವ ತೆರೆದೋ ಕೈಯ ಹಿಡಿದೋ. ಬೇರೆ ಊರ ಪುರುಷ ಬಂದ ಕರವ ತೆರೆದೋ ಕೈಯ ಹಿಡಿದೋ. ಒಳ್ಳೆನೋ ಹಾಗೆ ನಾನು ಗಂಡನ ಹಡದಮ್ಮ ಜನನಿ, ಒಳ್ಳೆನೋ ಹಾಗೆ ನಾನು ಗಂಡನ. ಕೊತ್ತಲ ಪೋರೆಲ್ಲಮ್ಮ ತಾಯೇ
ನೀನು ದೇಶಕ್ಕೆ ದಹಡಕ್ಕೆ ತಾಯ ಕೊತ್ತಲ ಪೋರೆಲ್ಲಮ್ಮ ತಾಯೇ ನೀನು ದೇಶಕ್ಕೆ ದಹಡಕ್ಕೆ ತಾಯ ಭಕ್ತ ಜನರ ತಾಯಿ ಭಕ್ತ ಜನರ ತಾಯಿ ಬರೋವರ ದರ್ಶನಕ್ಕ ಭಕ್ತ ಜನರ ತಾಯಿ ಭಕ್ತ ಜನರ ತಾಯಿ ಬರೋವರ ದರ್ಶನಕ್ಕ ಒಳ್ಳೆನೋಗೆ ನಾನು ಗಂಡನ ಅದ ನಮ್ಮ ಜನ್ನೆ ಬಲ್ಲೆನೋಗೆ ನಾನು ಗಂಡನ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಹಿಡೆ ಗಾಂಧಿ ಸೆದವ್ರ ಮಹತ್ ನಿಜವೇ ನಮ್ಮ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಹಿಡೆ ಗಾಂಧಿ ಸೆದವ್ರ ಮಾತು ನಿಜವೇ ನಮ್ಮ ಅಗಸೆಯ ಹೂವ ಸಣ್ಣ ಅಗಸೆಯ ಕಾಯಿ ಸಣ್ಣ ಅಗಸೆಯ ಹೂವ ಸಣ್ಣ ಅಗಸೆಯ ಕಾಯಿ ಸಣ್ಣ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಹಿಡಿ ಗಾಂಧಿ ಸೆದವ್ರ ಮಾತು ನಿಜವೇ ನಮ್ಮ ಹೇರೆಯ ಹೂವ ಸಣ್ಣ ಹೇರೆಯ ಕಾಯಿ ಸಣ್ಣ ಹೇರೆಯ ಹೂವ ಸಣ್ಣ ಹೇರೆಯ ಕಾಯಿ ಸಣ್ಣ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಎಡೆ ಗಾಂಧಿ ಸೆದವ್ರ ಮಾತು ನಿಜವೇ ನಮ್ಮ ನಿಂಬೆಯ ಹೂವ ಸಣ್ಣ ನಿಂಬೆಯ ಕಾಯಿ ಸಣ್ಣ ನಿಂಬೆಯ ಹೂವ ಸಣ್ಣ ನಿಂಬೆಯ ಕಾಯಿ ಸಣ್ಣ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಎಡೆ ಗಾಂಧಿ ಸೆದವ್ರ ಮಾತು ನಿಜವೇ ನಮ್ಮ ಟೆಂಗಿನ ಹೂವ ಸಣ್ಣ ಟೆಂಗಿನ ಕಾಯಿ ಸಣ್ಣ ಟೆಂಗಿನ ಹೂವ ಸಣ್ಣ ಟೆಂಗಿನ ಕಾಯಿ ಸಣ್ಣ ಟೆಂಗಿನ ಕಾಯಿ ಒಯ್ದು ದೇವರ ದರ್ಶನ ಮಾಡಿ ಟೆಂಗಿನ ಕಾಯಿ ಒಯ್ದು ದೇವರ ದರ್ಶನ ಮಾಡಿ ಉದ್ದಾನ ಗಾಂಧಿ ಗಿಡ್ಡ ವನವೇ ನಮ್ಮ ಎಡ ಗಾಂಧಿ ಸೆದವ್ರ ಮಾತು ನಿಜವೇ ನಮ್ಮ ಶ್ರೀ ವೆಂಕಟೇಶ್ವರ महाराज की जय, भद्रेश्वर महाराज की जय, रेवण सिद्धेश्वर महाराज की जय, जय नम पार्वती हर हर महादेव। ಯಜಮಾನ್ರು ಅಕ್ಕೋರು ಈಗ ತಾನೇ ಹೇಳಿದ್ರು ಅವ್ರು ಗಂಡ್ಸ್ ಮಕ್ಳಿಗೆ ಕೈಲಾಗಲ್ಲ ಅದಕ್ಕೆ ಬಿಟ್ಟಿವಿ ಅಂತ ಅವ್ರು ಬಿಟ್ಟಾರ, ನಾವು ಶುರು ಮಾಡಿವಿ ಅಂದ್ರೆ ಅವ್ರು ಯಾವಾಗ ಹಿಂಗೆ ಅನ್ಲಕತ್ತಾರ ಅಂತೇಳಿ ಇವ್ರು ಪೂರ ಜೋರ್ಲಿಂದನೇ ಇವಾಗ ಒಂದು ಹಾಡು ಆಡಿದ್ದಾರೆ ಯಜಮಾನ್ರು. ಅವ್ರ ಜೊತೆ ಸಂದರ್ಶನ ಮಾಡೋಣ, ನಾವೇನು ಕಮ್ಮಿ ಇಲ್ಲ ಅನ್ನೋದು ತೋರಿಸ್ಕೊಂಡ್ರು ಪಾಪ.
ಯಜಮಾನ್ರೆ ಅಕ್ಕೋರಂದ್ ಮಾತಿಗೆ ಸಿಟ್ಟಾದಂಗ್ ಕಾಣ್ತೀರಿ ಇಲ್ಲ ಇಲ್ಲ ಜೋರ್ ಜಾಸ್ತಿನೇ ಬಂತ ಯಾಕೋ ಇದ್ರಾಗ ಮಾತ್ರ ಸಿಟ್ಟಿರ್ಲಿ ಸರ್ ನಮಗೆ. ಹೌದಾ ಅಂದ್ರೆ ಅಂದ್ರೆ ಪರವಾಗಿಲ್ಲ. ಭಾಳ ಚಲೋ ಇದೆ ನಮಗೆ. ಹೌದಲ್ಲ ಆಯ್ತು ಪರವಾಗಿಲ್ಲ. ಅಂದ್ರೆ ತಮ್ಮ ಹೆಸರು ತಮ್ಮ ಊರು ತಾವು ಎಷ್ಟು ವರ್ಷದಿಂದ ಈ ಕಲೆಯನ್ನು ಕಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರ ಅನ್ನೋದು